ಕರ್ನಾಟಕ ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಕಂಡಕ್ಟರ್ ವಿರುದ್ಧವಾಗಿ ಪೋಕ್ಸೋ ಕೇಸನ್ನು ಮರಾಠಿ ಬಾಲಕಿ ದಾಖಲು ಮಾಡಿರೋದಿಲ್ಲಿ. ಕೆಟ್ಟ ದೃಷ್ಟಿಯಿಂದ ನನ್ನನ್ನು ನೋಡ್ದ ಈ ಕಂಡಕ್ಟರ್ ಅಂತ ಹೇಳಿ ದೂರನ್ನು ಕೊಟ್ಟಿರೋದು ಬಾಲಕಿ ದೂರನ್ನು ಆಧರಿಸಿಕೊಂಡು ಪೋಕ್ಸೋ ಕೇಸನ್ನು ಕೂಡ ಪೊಲೀಸರು ದಾಖಲಿಸಿದ್ದಾರೆ. ವಿಷಯ ಇಲ್ಲಿ ಕಂಡಕ್ಟರ್ ಹೇಳ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ಮರಾಠಿ ಭಾಷೆಯಲ್ಲಿ ಆ ಹುಡುಗಿ ಮಾತಾಡ್ತಾ ಇದ್ದದ್ದು ನನಗದು ಬರಲ್ಲ, ಕನ್ನಡದಲ್ಲಿ ಕೇಳಮ್ಮ ಅಂತ ನಾನು ಕೇಳಿದೆ. ನಮ್ಮನ್ನೇ ನೀವು ಕನ್ನಡದಲ್ಲಿ ಮಾತಾಡು ಅಂತ ಹೇಳ್ತೀರಾ ಅಂತ ಹೇಳಿ ಒಂದಷ್ಟು ಹುಡುಗರನ್ನ ಕರ್ಕೊಂಡು ಬಂದು ನನಗೆ ಹೊಡೆಸಿದ್ದು ಅಂತ ಇಲ್ಲಿವರೆಗೆ ಕಂಡಕ್ಟರ್ ಹೇಳಿದಂಥ ಒಂದು ಮಾತು. ಆದರೆ ಈ ಕೇಸ್ಗೆ ಇದೀಗ ಬಾಲಕಿ ಕೊಟ್ಟಿರತಕ್ಕಂಥ ದೂರು ಹೇಗಿದೆ ಅಂದರೆ, ಕಂಡಕ್ಟರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ರು ಅಂಥೇಳಿ ಪೋಕ್ಸೋ ಕೇಸನ್ನು ದಾಖಲು ಮಾಡಿರೋದು. ಕನ್ನಡದಲ್ಲಿ ಮಾತನಾಡು ಅಂತ ಹೇಳಿದ್ದಕ್ಕೆ ಬಾಲಕಿಯಿಂದ ಸೇಡಿನ ಕೇಸ್ ದಾಖಲಾಯಿತಾ. ಇಲ್ಲಿ ಕಂಡಕ್ಟರ್ ಮಹದೇವಪ್ಪ ಮೇಲೆ ಪೋಕ್ಸೋ ಕೇಸನ್ನು ಪೊಲೀಸರು ಹಾಕಿದ್ದಾರೆ. ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಯಿತು. ಕೇಸ್ನ ದಿಕ್ಕು ತಪ್ಪಿಸುವ ಸಲುವಾಗಿ ನಿರ್ವಾಹಕನ ಮೇಲೇ ಈ ಕೇಸನ್ನು ದಾಖಲು ಮಾಡಿದ್ದಾರಾ ಅಂತ ಒಂದು ಪ್ರಶ್ನೆ ಇದೀಗ ರೈಸ್ ಆಗಿದೆ ಇಲ್ಲಿ.